ನಿನ್ನ ದೇವ್ರ ಐಶ್ವರ್ಯಕ್ಕೆ ತಕ್ಕಾಗಿ ನಿನ್ನ ಪ್ರತಿಯೊಂದು ಕೊರತೆ ನೀಗಿಸುತ್ತೆ. ಅವರೆಲ್ಲ ಹೇಳ್ಬಿಟ್ರು ಬೈಬಲಲ್ಲಿ. ಈಗ ನೀನು ಆರಿಸಿ ತೆಗಿಬೇಕು. ನೀನು ಆರಿಸಿ ಹಿಂಗೆ ತೆಗಿಯೋದು. ನಾನು ಮಾರ್ಕೆಟ್ಗೆ ಹೋದರೆ 200 ರೂಪಾಯಿ ಆಪಲ್ ಇಟ್ಟಿದ್ದಾರೆ, 300 ರೂಪಾಯಿ ಆಪಲ್ ಇಟ್ಟಿದ್ದಾರೆ, 500 ರೂಪಾಯಿ ಆಪಲ್ ಇಟ್ಟಿದ್ದಾರೆ. ಒಂದು ಊಟಿ ಆಪಲ್ಲು, ಇನ್ನೊಂದು ಕರ್ನಾಟಕ ಆಪಲ್ಲು, ಇನ್ನೊಂದು ಕಾಶ್ಮೀರ ಆಪಲ್ಲು. ನೀನು ಯಾವ ಆಪಲ್ ಹುಡುಕ್ತೀಯ? ನಾವು ಕಾಶ್ಮೀರ ತಿಂತೀವಿ ಸರ್. ಒಳ್ಳೆ ತೊಗೊಳ್ತೀಯ ತಾನೆ? ಮೈಂಡ್ಸ್ ಹೇಳತ್ತಲ್ಲ ಒಳ್ಳೆ ತೆಗಿಬೇಕಂತ. ಹಾಗೆ ಒಳ್ಳೇದಿದೆ ಬೈಬಲಲ್ಲಿ. ನಿನ್ನ ಬಡತನಕ್ಕೆ ಐಶ್ವರ್ಯ ಬರೋದಕ್ಕೆ ಒಳ್ಳೆ ವಾಕ್ಯ ಇಟ್ಟಿದ್ದಾರೆ. ಆ ವಾಕ್ಯ ನೀನು ಆರಿಸಿ ತೆಗೆದುಬಿಟ್ರೆ ಅದು ನಿನ್ನ ಸಿರಿವಂತನ. ಆಗ ಒಡಂಬಡಿಕೆ ಒಳಗೆ ನೀನು ಬಂದುಬಿಟ್ರೆ ಅದು ನಿನ್ನ ಸಿರಿವಂತನಾಗಿ ಮಾಡುತ್ತೆ. ಒಡಂಬಡಿಕೆ ಅಂದೇನು? ನೀನು ಅವ್ರಿಗಾಗಿ ನಿಲ್ಲಬೇಕು, ಅವ್ರ ಮಗಳಾಗಿರಬೇಕು. ಒಂದು ಹುಡುಗ ಒಂದು ಹುಡುಗಿನ, ಒಬ್ಬ ಅರಸನನ್ನ ಒಂದು ಹುಡುಗಿ ಮದುವೆ ಆಗ್ಬಿಟ್ರೆ ಆ ಅರಸನ ಅರಮನೆಗೆ ಅವಳೇನಾಗ್ಬಿಡ್ತಾಳೆ? ರಾಣಿ ಆಗ್ಬಿಡ್ತಾಳೆ, ಮಹಾರಾಣಿ ಆಗ್ಬಿಡ್ತಾಳೆ. ಅವಳು ರಾಣಿ ಆಗ್ಬಿಡ್ತಾಳೆ ಅರಮನೆಗೆ ಬಂದಮೇಲೆ. ಅವಳಿಗಿನ ಕೊರತೆ ಇರ್ತದಾ? ಇರಲ್ಲ. ಇಲ್ಲ. ಅರಮನೆ ಮುಂದೆ ನಿಂತ್ಕೊಂಡು ಅಮ್ಮ ತಾಯಿ 10 ರೂಪಾಯಿ ಹಾಕಿ ಅಂತ ಹೇಳ್ತಾರೆ. ಬಂಡ ಬಂದು ಒಂದು ಹೊಡಿತಾನೆ. ಮಾನ ಮರ್ಯಾದೆ ತೆಗಿಬೇಡ, ಒಳಗೋಗು ಅಂತ ಹೇಳ್ತಾನೆ. ಏನಕ್ಕೆ? ನೀನು ನನ್ನ ಹೆಂಡ್ತಿ ಅಮ್ಮ, ನೀ ರಾಣಿ ಆಗ್ಬಿಟ್ಟಿದ್ಯಾ, ಇದಕ್ಕೆ ಹೋಗಲ್ಲ ಸಿಂಹಾಸನ ಕೂತ್ಕೊಳ್ಳಮ್ಮ. ಅಯ್ಯೋ ಅಲ್ಲಿ ಕೂತ್ಕೊಳ್ಳೋದ? ಇಲ್ಲ, ನಾನು ಮೋರಿ ಮೇಲೆ ಕೂತ ಅಭ್ಯಾಸ ಆಗೈತೆ. ಮೋರಿ ಮೇಲೆ ಕೂತ್ಕೋಬೇಡಿ. ಅರಮನೆ ಒಳಗೆ ಬಂದಿದ್ದೀರಾ? ಹ್ಯಾವ್ ಅನ್ ಈಗಲ್ ಮೆಂಟಾಲಿಟಿ. ಒಂದು ಒಳ್ಳೆ ಮೈಂಡ್ ಇಟ್ಕೊಳ್ಳಿ. ಒಳ್ಳೆ ರಾಜನ ಮಗಳು. ನಾ ರಾಜನ ಅರಸಮನೆಯಲ್ಲಿ ಇದ್ದೀನಿ, ರಾಜಾದಿರಾಜನ ಮಗಳು. ಅವ್ರ ಅರಮನೆಯಲ್ಲಿದ್ದೀನಿ, ನನಗೆಲ್ಲ ಕೊಡಲ್ಪಟ್ಟಿದೆ. ನಾನು ಅರಮನೆಯೊಳಗೆ ಬಾಲವಾಗಿ ಅಲ್ಲ, ನಾನು ತಲೆಯಾಗಿದ್ದೇನೆ, ಕೆಳಗಳವಲ್ಲ ಮೇಲವಾಗಿದ್ದೇನೆ. ಕೊಡುತ್ತೆ, ನಾನು ತೆಗೆದುಕೊಳ್ಳುವುದಿಲ್ಲ, ಕೊಡುವಳಾಗಿದ್ದೇನೆ. ನಾನು ಎಲ್ಲ ವಿಷಯದಲ್ಲಿ ಹೆಚ್ಚಿನವನಾಗಿ ಇದ್ದೇನೆ. ಅಪ್ಪ ಹೇಳ್ತಾರೆ ಎಲ್ಲದಲ್ಲೂ ನಿಮ್ಮನ್ನ ಹೆಚ್ಚಿನವಾಗಿ ಮಾಡೋಕ್ಕೆ ಇಟ್ಟಿದ್ದಾರಪ್ಪ. ಹಾಗೆ ನಿಮಗೆ ಮೈಂಡ್ ಬಂದ್ಬಿಡ್ಬೇಕು. ನಾ ರಾಜನ ಮಗಳು, ರಾಜಾದಿರಾಜನ ಅರಮನೆಯಲ್ಲಿ ಇದ್ದೀನಿ, ನನಗೆ ಇನ್ಯಾವುದು ಕೊರತೆ ಇಲ್ಲ. ಫಸ್ಟು ಆ ಮೈಂಡ್ ಒಳಗೆ ನಿಮ್ಮೊಳಗೆ ಬರಬೇಕು. ನೋಡಿ ಇವತ್ತು ನೋಡಿ, ಇನ್ನೂ ಎಷ್ಟೋ ಜನಕ್ಕೆ ಮೈಂಡ್ ಇಲ್ಲ. ಇನ್ನೂ ಆ ಮೈಂಡ್ ಇಲ್ಲದೆ ಇರೋದ್ರಿಂದ ಅವ್ರು ಏನು ಹೇಳ್ತಿರ್ತಾರೆ, ನಮ್ಗೆ ತುಂಬ ಕಷ್ಟ ಬದೆ, ತುಂಬ ಬಡವ್ರು ಬದೆ ಅಲ್ವಾ. ನೋಡಿ ಇದು ಯಾಕೆ ಅರ್ಗೆ ಮಾಡ್ತೀರಾ? ನಿಮ್ಮ ಬೈಯಿಂದ ಏನಿದೆ ಅದು ಹೃದಯದಿಂದ ಹೊರಟು ಹೋಗ್ಬಿಟ್ಟಿದೆ. ಅದಕ್ಕೆ ಕರ್ತನ ಒಳಗೆ ಬರಬೇಕಾದ್ರೆ ಏನು ಮಾಡಬೇಕು? ನೀವು ಆತನ ಪ್ರೀತಿ ಮಾಡಬೇಕು. ಉಪದೇಶಕಾಂಡ 6ನೇ ಅಧ್ಯಾಯ ವಾಕ್ಯ 4. ನಿಮ್ಮ ದೇವ ಇಸ್ರಾಯೇಲರೇ ಕೇಳಿರಿ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಗ ಫಸ್ಟ್ ಏನ್ ಹೇಳ್ತಾರೆ? ನಿಮ್ ದೇವರು ಒಬ್ಬನೇ, ಅವನ್ ಏನ್ ಮಾಡ್ಬೇಕು? ನೀವು ತುಂಬಾ ಪ್ರೀತಿಸ್ಬೇಕು.